ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT ಮತ್ತು ನೀಟ್ಗೆ ಒಂದು ಗುಡ್ ನ್ಯೂಸು. ಇವಾಗ ಜಸ್ಟು ಒಂದು ಅಪ್ಡೇಟ್ ಬಂತು. KE ಡೈರೆಕ್ಟರು ಡೈರೆಕ್ಟಾಗಿ ಹೇಳಿದ್ದಾರೆ, ಈ ವರ್ಷ KCT ಮತ್ತು ನೀಟು ಕಂಬೈಂಡಾಗಿ ಆಪ್ಷನ್ ಎಂಟ್ರಿ ನಡೆಸ್ತಾರಂತ ಹೇಳಿದ್ದಾರೆ. ಯಾಜು ಮೊದಲೇ ಹೇಳಿದ್ರಲ್ಲ ಅದೇ ರೀತಿಯೇ ನಡೆಸ್ತಾರಂತ ಹೇಳಿದ್ದಾರೆ. ಯಾವುದೇ ಗೊಂದಲ ಬೇಡ ಅಂತ ಹೇಳಿದ್ದಾರೆ. ಜಸ್ಟ್ ಅಪ್ಡೇಟ್ ಮಾಡಿದರೆ ನಾನು ವಿಡಿಯೋ ಕೂಡ ಹಾಕ್ತೀನಿ, ವೇಟ್ ಮಾಡಿ ಫ್ರೆಂಡ್ಸ್. ಏನು ಹೇಳಿದ್ದಾರೆ ಅಂದರೆ ಅವರು ಈ ಸದ್ಯದಲ್ಲಿ ಈ ವೀಕಲ್ಲಿ NMC ಕಡೆಯಿಂದ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಇದೆಯಲ್ಲ, ಅಲ್ಲಿ ಕಡೆಯಿಂದ ಅಪ್ಡೇಟ್ ಬರುತ್ತೆ ನಮಗೆ ನೀಟ್ ಕೌನ್ಸಿಲಿಂಗ್ ನಡೆಸೋಕ್ಕೆ. ಅವ್ರು ಸೂಚನೆ ಕೊಟ್ಟ ತಕ್ಷಣ ನಾವು ಇಮಿಡಿಯೇಟ್ಲಿ ಈಗೇನು ಆಪ್ಷನ್ ಎಂಟ್ರಿ ನಡೀತಾ ಇದೆಯಲ್ಲ ಅದ್ರ ಜೊತೆನೇ ಅದನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಓನ್ಲಿ ಒಂದು ಇಂಜಿನಿಯರಿಂಗು ಮತ್ತು ವೆಟರ್ನರಿ ಆರ್ಕಿಟೆಕ್ಚರ್ ಅಷ್ಟೇ ಬಿಟ್ಟಿದ್ದಾರೆ. ನೆಕ್ಸ್ಟ್ ಈಗ ಫಾರ್ಮ್ ಡಿ ಫಾರ್ಮು ಮತ್ತು ಮೆಡಿಕಲ್ ಡೆಂಟಲು ಎಟ್ ಎ ಟೈಮು ಈಗ ಎಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಲ್ಲೇ ಮಾಡೋದಿರುತ್ತೆ. ಯಾರು ಓನ್ಲಿ KCT ಇದು ಯಾರು KCT ನೀಟ್ ಎರಡು ಬರ್ದಿಲ್ಲ ಅವರು, ಓಕೆ, ಓನ್ಲಿ ನೀಟ್ ಬರೆದವರಿಗೆ ನಿಮಗೆ ಸಪ್ರೇಟಾಗಿ ರಿಜಿಸ್ಟ್ರೇಷನ್ ಬಿಡ್ತಾರೆ. ರಿಜಿಸ್ಟ್ರೇಷನ್ ಬಿಟ್ಟ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಅದಾದ ತಕ್ಷಣ ನೀವು ಇಮಿಡಿಯೇಟ್ಲಿ ನಿಮ್ಮದು ಸ್ಟಾರ್ಟ್ ಆಗುತ್ತೆ. ಸೊ ಅವ್ರ ಜೊತೆನೇ ಸ್ಟಾರ್ಟ್ ಆಗುತ್ತಂತ ಇವಾಗ ಕ್ಲಾರಿಟಿ ಕೊಟ್ಟಿದ್ದಾರೆ. ಓಕೆ, ಮತ್ತೇನು ಹೇಳಿದ್ದಾರೆ ಅಂದರೆ ಈಗ ಕಂಬೈಂಡ್ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ತಾರಂದರೆ ಚಾಯ್ಸ್ ಮಾಡ್ಕೊಳ್ಳೋದು ಒಂದೇ ಟೈಪ್ ಇರುತ್ತೆ, ಒಂದೇ ಸತಿನೇ ಇರುತ್ತೆ. ನೀವು ಎರಡು ಕೂಡ ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ. ಅಲ್ಲಿ ನೀವು ಪ್ರಯಾರಿಟಿ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡುವಂತ ಹೇಳಿದ್ದಾರೆ. ಈಗ ಜಸ್ಟ್ ಅಪ್ಡೇಟ್ ಮಾಡಿದ್ದಾರೆ. ನೀವು ವಿಡಿಯೋ ನೋಡ್ಕೊಂಬನ್ನಿ. ಸೊ ವಿಡಿಯೋದಲ್ಲಿ ಅದನ್ನೇ ಹೇಳಿದ್ದಾರೆ, ವಿಡಿಯೋ ಹಾಕ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಸುಮಾರು 3.5 ಲಕ್ಷ ಮಕ್ಕಳು ಅರ್ಜಿ ಹಾಕಿದ್ರು. ಬಟ್ 3,10,000 ಮಕ್ಕಳು ಪರೀಕ್ಷೆಗೆ ಹಾಜರಾಗಿದ್ರು. ಅವರಿಗೆ ಇಂಜಿನಿಯರಿಂಗು, ನರ್ಸಿಂಗು, ಡಿ ಫಾರ್ಮು ಮತ್ತೆ ನಮ್ಮ ಅಗ್ರಿಕಲ್ಚರ್ ಸೈನ್ಸ್, ವೆಟರ್ನರಿ ಸೈನ್ಸ್ ಸಂಬಂಧಪಟ್ಟಂತೆ ಈಗಾಗಲೇ ನಾವು ರ್ಯಾಂಕ್ ಅನ್ನ ಅನೌನ್ಸ್ ಮಾಡಿದ್ವಿ. ನಾವು ಮೆಡಿಕಲ್ ಮತ್ತೆ ಡೆಂಟಲ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇಂದ ನಮಗೆ ಡೈರೆಕ್ಷನ್ ಬಂದ ಮೇಲೆ ಒಟ್ಟಿಗೆನೆ ನಾವು ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಶುರು ಮಾಡಬೇಕು, ಕಂಬೈನ್ಡ್ ಸೀನಿಯಾರಿಟಿ ಸೀಟ್ ಅಲಾಟ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. NMC ಇಂದ ಮೆಡಿಕಲ್ ಮತ್ತೆ ಡೆಂಟಲ್ ಕೌನ್ಸಿಲಿಂಗಿಗೆ ದಿನಾಂಕ ನಿಗದಿಪಡಿಸಿ ಕೊಡ್ತಾರೆ ಎನ್ನುವಂತಹ ಒಂದು ಭರವಸೆ ಇದೆ ನಮಗೆ. ಅದು ಬಂದ ತಕ್ಷಣವೇ ನಾವು ಮೆಡಿಕಲ್ ಮತ್ತು ಡೆಂಟಲ್ ಸಹ ಆಪ್ಷನ್ ಎಂಟ್ರಿಯನ್ನು ನಾವು ಓಪನ್ ಮಾಡ್ತೀವಿ. ನೀಟು ಡಿಲೇ ಈಗ ನಾವು ಈಗಾಗಲೇ ನಿರಂತರವಾಗಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಜೊತೆ ಸಂಪರ್ಕದಲ್ಲಿ ಇದ್ದೀವಿ. ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಈ ವಾರದಲ್ಲಿ ನಮಗೆ ರಾಷ್ಟ್ರ ಮಟ್ಟದ್ದು ಕೌನ್ಸಿಲಿಂಗ್ ಡೇಟ್ ಅನ್ನ ಅವರು ಅನೌನ್ಸ್ ಮಾಡುವವರು ಇದ್ದಾರೆ. ಅವ್ರದ್ದು ಅನೌನ್ಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ನಾವು ಅನೌನ್ಸ್ ಮಾಡುವಂತದ್ದು ಇರುತ್ತೆ ನಮ್ಮ ಸೀಟ್ ಅಲಾಟ್ಮೆಂಟ್. ಹಾಗಾಗಿ ನಮಗೆ ಭರವಸೆ ಇದೆ. ಸದ್ಯದಲ್ಲೇ ನಮಗೆ ನೀಟುಗೆ ಸಂಬಂಧಪಟ್ಟಂತೆ ತೀರ್ಮಾನ ಆಗಿ ಈಗಾಗಲೇ ಮರುಪರೀಕ್ಷೆ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿರೋದ್ರಿಂದ, ರ್ಯಾಂಕ್ ಸಹ ಅವರು ರಿವೈಸ್ ಮಾಡಿರೋದ್ರಿಂದ ಆ ಡೇಟಾವನ್ನ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. 2 ಪರೀಕ್ಷೆ ಬರೆದಂತ ಡೇಟಾವನ್ನ ನಮಗೆ PU ಪರೀಕ್ಷಾ ಮಂಡಳಿಯವರು ಕೊಟ್ಟಿದ್ದಾರೆ. ಅದರಂತೆ ನಾವು ರ್ಯಾಂಕ್ ಸಹ ಅಲಾಟ್ ಮಾಡಿದ್ದೀವಿ. ಮತ್ತೆ ಜೊತೆಗೆ 2 ಪರೀಕ್ಷೆ ಬರೆದು ನಾವೇನ್ ರ್ಯಾಂಕ್ ಅಲಾಟ್ ಮಾಡಿದೀವಿ ಅಷ್ಟು ಮಕ್ಕಳದು ದಾಖಲೆಗಳನ್ನ ಪರಿಶೀಲನೆ ಮಾಡಿ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟು ಆಪ್ಷನ್ ಎಂಟ್ರಿಗೆ ಬಿಟ್ಟಿದ್ದೀವಿ. ಈಗ ಅದು ಒಂದು ಸ್ಟೇಜ್ ಮುಗ್ದೋಗ್ಬಿಟ್ಟಿದೆ. ಈಗ 3ನೇ ರಿಸಲ್ಟ್ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಯಾಕೆಂದ್ರೆ ಈ ಸರಿ ತಮ್ಗೇನೆ ಗೊತ್ತಿರುವಂತೆ ಬಿಕಾಸ್ ಆಫ್ ನೀಟ್ ನಮ್ದೆಲ್ಲ ಡಿಲೇ ಆಗಿದೆ. ಇಲ್ಲ ಅಂತಂದ್ರೆ ಅವ್ರು ನಮ್ದು ಇಷ್ಟೊತ್ತಿಗೆ ಆಗ್ಲೇನೆ ಸೆಕೆಂಡ್ ರೌಂಡ್ ನಡೀತಿರ್ತಿತ್ತು. ಫಸ್ಟ್ 3ನೇ ಪರೀಕ್ಷೆ ಫಲಿತಾಂಶ ಬರೋದ್ರೊಳಗಡೆ ನಮ್ದು more than 50% ಅಡ್ಮಿಷನ್ ಆಗ್ತಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ PU ಪರೀಕ್ಷಾ ಮಂಡಳಿಯವರೇ ತೀರ್ಮಾನ ಮಾಡ್ತಾರೆ. ಅದಕ್ಕೆ KE ಬದ್ಧವಾಗಿರುತ್ತೆ.